ಜನ ಹೇಳ್ತಾರೆ ಗೊತ್ತಾ, ದುಡ್ಡು ಇರೋರ ಹತ್ರನೇ ದುಡ್ಡಿರುತ್ತೆ, ಇಲ್ಲದೆ ಇರೋರ ಹತ್ರ ಇರೋದೇ ಇಲ್ಲ ಅಂತ. ಯಾಕಂದರೆ ಅವರಿಬ್ಬರಲ್ಲಿ ಇರೋದು ಒಂದೇ ವ್ಯತ್ಯಾಸ, ಇರೋರು ಇಲ್ಲ ಅಂತ ಹೇಳೋದೇ ಇಲ್ಲ. ದುಡ್ಡು ಇಲ್ಲದೆ ಇರೋರು ಇಲ್ಲ 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 ಅಂತ ಹೇಳ್ಕೊಂಡೇ ಸಮಯ ಕಳೆದು ಬಿಡ್ತಾರೆ. ದ ಮೋರ್ ಯು ಸೇ ಇಲ್ಲ, ತಥಾಸ್ತು. ಕೊಟ್ಟಿದ್ದಾನಪ್ಪ, ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಹೌದು, ಐ ಆಮ್ ರಿಚ್. ಹೌದು, ಇದೆ, ಬೇಜಾನ್ ದುಡ್ಡಿದೆ. ನನ್ನ ಹತ್ರ ಇಲ್ಲದೆ ನಮ್ಮ ತಾತ ಹತ್ರ ಇತ್ತು, ನನ್ನ ಹತ್ರ ಇಲ್ಲದೆ ಅಂಬಾನೀಸ್ ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲದೆ ಇವ್ರ ಹತ್ರ ಇದೆ. ಗ್ಯಾರಂಟಿ ವಿನ್ ಆಗ್ತೀನಿ ಅಂತ ಇದೆ ನನ್ನ ಹತ್ರ ಆ ಬುಕ್ಕಲ್ಲಿ ಟಿಕೆಟ್. ಇನ್ನೂ ದುಡ್ಡು ಕಲೆಕ್ಟ್ ಮಾಡಿಲ್ಲ ನಾನು, ಬೈ ದ ವೇ. ಜನ $999. ನಮ್ಮಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳ್ಕೋಬೇಕು. ತಿಂಗಳಲ್ಲಿ ಒಂದು ಸತಿ ನನ್ನಲ್ಲಿ ಯಾವ ಒಂದು ಕೌಶಲ್ಯ ಇದೆ ವಿಚ್ ಐ ಕ್ಯಾನ್ ಮಾನಿಟೈಸ್. ಎವ್ರಿಬಡಿ ಹ್ಯಾಸ್ ಸ್ಕಿಲ್ಸ್. ಇಟ್ ಈಸ್ ಇಂಪಾಸಿಬಲ್ ಟು ಸೇ ದಟ್ ನನಗೆ ಏನು ಕೊಟ್ಟಿಲ್ಲ ಭಗವಂತ, ನಾನು ಏನು ಮಾಡಿಲ್ಲ. ಭಗವಂತ ಕೊಡದೇ ಇರೋದು ನಿನ್ನ ಹತ್ರನೇ ಇರೋದಿಲ್ಲ. ಇವಾಗ ನಾನು RJ ವೃತ್ತಿ ಬಿಟ್ಬಿಡೋಣ, ಓಕೆನಾ? RJ ವೃತ್ತಿ ಮಾಡದೇ ಇದ್ದರೆ ಯಾವ ಒಂದು ಕೌಶಲ್ಯ ನಾನು ಬೆಳೆಸ್ಕೋಬೋದಾಗಿತ್ತು? ಚಿತ್ರಕಲಾ ಪರಿಷತ್ಗೆ ಹೋದೆ, ಆರ್ಟ್ ಕಾಲೇಜಲ್ಲಿ ಓದಿದೆ, ಏನು ಮಾಡಿದೆ ಅಲ್ಲಿ? ಏನು ಕಡ್ದು ಗುಡ್ಡೆ ಆಗ್ತೆ? ಏನೋ ಒಂದು ಕಲ್ತಿರ್ಬೇಕಲ್ವಾ? ಸೊ ಐ ಕ್ಯಾನ್ ಟೇಕ್ ಆರ್ಟ್ ಕ್ಲಾಸಸ್. ನಾನು ಇನ್ನೊಬ್ಬರು ಗ್ರಾಫಿಕ್ಸ್ ಹೇಳ್ಕೊಡ್ಬೋದಲ್ವಾ? ದಟ್ ಈಸ್ ಮಾನಿಟೈಸಿಂಗ್. ಓಕೆ, ನನ್ನ ಆರ್ಟ್ ಫೀಲ್ಡಲ್ಲಿ ಏನು ಮಾಡೋದು ನಂಗೆ ಇಷ್ಟನೇ ಇಲ್ಲ. ಸರಿ, ಆರ್ಟಿಸ್ಟ್ ಅಂದಮೇಲೆ ನೇಲ್ ಪೇಂಟ್ ಮಾಡೋದು ಗೊತ್ತು, ನೇಲ್ ಆರ್ಟ್ ಮಾಡೋದು ಗೊತ್ತು, ವೈ ಕಾಂಟ್ ಐ ಮಾನಿಟೈಸ್? ಈ ಥರ ಒಂದು ಹಾಳೆಯಲ್ಲಿ ನೀವು ಬರೀರಿ. ಐ ಆಮ್ ಟೆಲಿಂಗ್ ಯು, ಯು ವಿಲ್ ಅಟ್ಲೀಸ್ಟ್ ಹ್ಯಾವ್ 15 ಥಿಂಗ್ಸ್ ಮಿನಿಮಮ್. 15 ಮಿನಿಮಮ್ ವಿಷಯಗಳು ಇರುತ್ತೆ ವಿಚ್ ಯು ಕ್ಯಾನ್ ಮಾನಿಟೈಸ್. ಪ್ರತಿ ವಾರನೂ ಅಲ್ಲ ನಾನು ಹೇಳ್ತಿರೋದು, ಪ್ರತಿ ತಿಂಗಳು ಅಂತ ಇಟ್ಕೊಳ್ಳಿ, ಅವ್ರು 3 ತಿಂಗಳಿಗೆ ಒಂದ್ಸತಿ, ಕ್ವಾರ್ಟರ್ಲಿ. ಎವ್ರಿ ಕ್ವಾರ್ಟರ್ಲಿ ನಾನು ಒಂದು ಕೌಶಲ್ಯನ ಮಾನಿಟೈಸ್ ಮಾಡ್ಕೊಳ್ತೀನಿ. ದಟ್ ಈಸ್ ಗೋಯಿಂಗ್ ಟು ಬಿ ಮೈ ಎಮರ್ಜೆನ್ಸಿ ಫಂಡ್ ಅಂತ ಅಂದ್ಕೊಂಡ್ಬಿಟ್ರೆ, ಯು ನೋ ಹೌ ಮಚ್ ಆಫ್ ಮನಿ ಎವ್ರಿಬಡಿ ಕ್ಯಾನ್ ಮೇಕ್. ಯು ನೋ ವೈ ಪೀಪಲ್ ಡೋಂಟ್ ಮೇಕ್? ಯಾರು ಮಾಡ್ತಾರೆ ಗುರು? ಅಯ್ಯೋ ಹೌದು, ಬರುತ್ತೆ. ಯಾಕೆ ಬರಲ್ಲ? ಆನ್ಲೈನಲ್ಲಿ ನೀವು ಹೇಳ್ಕೊಡಿ ಕ್ಲಾಸು, ಇನ್ಸ್ಟೆಂಟ್ ಮನಿನೇ ಅದು, ಜಿಪೇ ಮಾಡ್ತಾರೆ ನಿಮಗೆ ಆವಾಗಲೇ ಕೂತ್ಕೊಂಡು. ಲಾ ಆಫ್ ಸೇಕ್ರೆಡ್ ಎಕ್ಸ್ಚೇಂಜ್. ನೀವು ಏನು ಕೊಡ್ತೀರೋ ಅದಕ್ಕೆ ತಕ್ಕಂತೆ ನಿಮಗೆ ಸಿಗುತ್ತೆ. ಕಲಿಕೆ ಅನ್ನೋದು, ಕಲಿಯುಗ ಅನ್ನೋದು ಕಲಿಯುವ ಯುಗ. ಎಷ್ಟು ಅದ್ಭುತವಾದ ವಿಷಯಗಳನ್ನು ಕಲಿಬೋದು. ನಾನು ಏನು ಕೊಡಲಿ, ನನ್ನ ಹತ್ರ ಏನಿದೆ ವಿಚ್ ಐ ಕ್ಯಾನ್ ಮಾನಿಟೈಸ್ ಅಂತ ಆಲೋಚನೆ ಮಾಡಿದ್ರೆ ಸಾವಿರಾರು ವಿಷಯಗಳು ಬರುತ್ತೆ. ನಿಮ್ಮ ಕೂದಲಲ್ಲಿ ಹೆಂಗದು ಕಲರ್ ಪಳಪಳ, ಗೋಲ್ಡನ್ನು, ಸಿಲ್ವರು, ಮಲ್ಟಿ ಕಲರ್ ಇದೆಯಲ್ಲ, ನೀವು ನನಗೂ ಹಾಕ್ತೀರಾ ಅಂತ. ನಾನು ಏನೂ ಇಲ್ಲ, ನಾನು ಬರೀ ಟಿನ್ಸೆಲ್ ಹಾಕೋ ಒಂದು ಬಿಸ್ನೆಸ್ಸೇ ಶುರು ಮಾಡ್ಕೊಂಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಒಂದು ಸ್ಟ್ರ್ಯಾಂಡ್ಗೆ $100 ಟಿನ್ಸೆಲ್. ಅರ್ಥ ಆಯ್ತಾ ನಿಮಗೆ? ನಾನು ಇವಾಗ ಒಂದು ಫುಲ್ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ. ಬೆಳಗ್ಗೆ 11 ಗಂಟೆ ಕಾರ್ಯಕ್ರಮ ಮುಗಿಯುತ್ತೆ, 12ರಿಂದ 1 ಗಂಟೆ, ಸಂಜೆ 4ರಿಂದ 5 ಗಂಟೆ. ಪ್ಲೀಸ್ ಬುಕ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಕಂಫರ್ಟ್ ಟಿನ್ಸೆಲ್ಸ್, $100 ಪರ್ ಸ್ಟ್ರ್ಯಾಂಡ್ ಅಂತ. ಯು ನೋ ಹೌ ಮಚ್ ಮನಿ ಐಲ್ ಮೇಕ್? ದಿಸ್ ಈಸ್ ಅ ಸ್ಕಿಲ್, ದಿಸ್ ಈಸ್ ಅನ್ ಆರ್ಟ್. ಇದೇನು ಈಸಿ ಅಲ್ಲ, ಇದನ್ನು ಹಾಕಬೇಕು, ಒಂದು ಸ್ಕಿಲ್ ನನಗೆ ಬರುತ್ತೆ ಟಿನ್ಸೆಲ್ಸ್ ಹಾಕೋದು. ಇದನ್ನೇ ನಾನು ಬಿಸ್ನೆಸ್ ಮಾಡ್ಯೂಲ್ ಮಾಡಿಕೊಂಡು ಯಾರೂ ಮಾಡ್ತಲ್ಲ, ನಾವು ಮಾಡಿಬಿಟ್ರೆ ಏನಾಗಬೇಕು? ಆದರೆ ಬುದ್ಧಿವಂತರು ಅದನ್ನು ಬಳಸ್ಕೊಳ್ತಾರೆ, ಅದನ್ನು ಉಳಿಸ್ಕೊಳ್ತಾರೆ, ಅದನ್ನು ಬೆಳೆಸ್ಕೊಳ್ತಾರೆ. 3 ವಿಷಯ. ಯಾರ್ದೋ ಐಡಿಯಾನ ತೊಗೊಂಡು ಅದನ್ನು ಯೂಸ್ ಮಾಡಿ ಅದನ್ನು ಇಟ್ಕೊಂಡು ಅವ್ರ ಹತ್ರ ಪೇಟೆಂಟ್ ಮಾಡಿಕೊಂಡು ದೇ ವಿಲ್ ಗ್ರೋ ದೇರ್ ಲೆಗಸಿ. ಅವರು ಇಂಟೆಲಿಜೆಂಟ್ ಪೀಪಲ್. ಈ ಥರ ಎವ್ರಿಬಡಿ ಹ್ಯಾಸ್ ಅ ಸ್ಕಿಲ್. ಇಟ್ಸ್ ಇಂಪಾಸಿಬಲ್ ಟು ಬಿ ಸ್ಕಿಲ್ಲೆಸ್. ನಾನು ನಿಮಗೆ ಹೇಳ್ಕೊಡ್ತೀನಿ, ಏನು ಮಾಡದೇ ಇರೋದು ಹೆಂಗೆ ಅಂತ ತೀರ್ಮಾನ ಮಾಡಿಬಿಟ್ರೆ ಆ ಕೌಶಲ್ಯದಿಂದ ಅವ್ರು ದುಡ್ಡು ಮಾಡ್ಕೋಬೋದು. 3 ತಿಂಗಳಿಗೆ ಒಂದು ಸತಿ ಐ ಆಮ್ ಗೋಯಿಂಗ್ ಟು ರಿವಿಸಿಟ್. ಓಕೆ, ಫಸ್ಟ್ 3 ಮಂತ್ಸ್ ನಿಮ್ಮ ಪಾಡ ಕೆಲಸ ನಡೀತಾ ಇರುತ್ತೆ, ಈ ಇನ್ಕಮ್ ಬರುತ್ತೆ. ಈ ಇನ್ಕಮಿಂದ ನೀವು ಊರಾದರೂ ಸುತ್ತಿ, ನೀವು ಲೂಯಿ ವುಟಾನ್ ಆದರೂ ತೊಗೊಳ್ಳಿ, ನೀವು ರೋಲ್ಸ್ ರಾಯ್ಸ್ ಆದರೂ ತೊಗೊಳ್ಳಿ, ನೀವು ಇನ್ಕಮನ್ನು ಇಲ್ಲ ಹೂಡಿಕೆ ಮಾಡಿ, ಇಲ್ಲ ಈ ಇನ್ಕಮನ್ನು ದಾನ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಇಲ್ಲ ಎಮರ್ಜೆನ್ಸಿಗೆ ಯೂಸ್ ಮಾಡಿ, ನಿಮಗೆ ಬಿಟ್ಟಿದ್ದು. ಸಾಲ ಕ್ಲಿಯರ್ ಮಾಡಿ, ನಿಮಗೆ ಬಿಟ್ಟಿದ್ದು. ಬಟ್ ದುಡ್ಡು ಇಲ್ಲ ಅಂತ ಯಾರು ಹೇಳಿದ್ರು? ಜನ ಹೇಳ್ತಾರೆ ಗೊತ್ತಾ, ದುಡ್ಡು ಇರೋರ ಹತ್ರನೇ ದುಡ್ಡಿರುತ್ತೆ, ಇಲ್ಲದೆ ಇರೋರ ಹತ್ರ ಇರೋದೇ ಇಲ್ಲ ಅಂತ. ಯಾಕಂದರೆ ಅವರಿಬ್ಬರಲ್ಲಿ ಇರೋದು ಒಂದೇ ವ್ಯತ್ಯಾಸ, ಇರೋರು ಇಲ್ಲ ಅಂತ ಹೇಳೋದೇ ಇಲ್ಲ. ದುಡ್ಡು ಇಲ್ಲದೆ ಇರೋರು ಇಲ್ಲ 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 ಅಂತ ಹೇಳ್ಕೊಂಡೇ ಸಮಯ ಕಳೆದು ಬಿಡ್ತಾರೆ. ದ ಮೋರ್ ಯು ಸೇ ಇಲ್ಲ, ತಥಾಸ್ತು. ಅದಕ್ಕೆ ಯಾವತ್ತೂ ಇಲ್ಲ ಅನ್ಬಾರ್ದು. ಸುಳ್ಳು ಹೇಳ್ಬೇಕಾ ಶ್ರುತಿ ಅಂದರೆ, ಹೇಳಿ, ಸುಳ್ಳು ಹೇಳಿ, ಕೊಟ್ಟಿದ್ದಾನಪ್ಪ, ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಹೌದು, ಐ ಆಮ್ ರಿಚ್. ಹೌದು, ಇದೆ, ಬೇಜಾನ್ ದುಡ್ಡಿದೆ. ನನ್ನ ಹತ್ರ ಇಲ್ಲದೆ ನಮ್ಮ ತಾತ ಹತ್ರ ಇತ್ತು, ನನ್ನ ಹತ್ರ ಇಲ್ಲದೆ ಅಂಬಾನೀಸ್ ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲದೆ ಇವ್ರ ಹತ್ರ ಇದೆ. ಬಂದೇ ಬರುತ್ತೆ. ಯಾರ್ಯಾರು ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರೋ, ಐ ಆಮ್ ಟೆಲಿಂಗ್ ಯು, ಯು ಆಲ್ ವಿಲ್ ಮೇಕ್ ಇಮ್ಮೆನ್ಸ್ ಮನಿ ಬಿಕಾಸ್ ದೆರ್ ಇಸ್ ಸೋ ಮಚ್ ಆಫ್ ಮನಿ. ಓನ್ಲಿ ಥಿಂಗ್ ಇಸ್, ಮನಿಗೆ ಮರ್ಯಾದೆ ಕೊಡಿ. ಡೋಂಟ್ ಟ್ರೀಟ್ ಇಟ್ ಲೈಕ್ $1 ಅಂತ. ಅಯ್ಯೋ $1 ಅಲ್ಲ ಅದು. ಈ ಏನು ಹೇಳ್ತೀರಾ, ಈ ಲಾಟ್ರಿ ಟಿಕೆಟ್ ಖರೀದಿ ಮಾಡೋಕ್ಕೆ ಲೈನಲ್ಲಿ ನಿಂತಿರ್ತಾರೆ ನೋಡಿ, ಅಲ್ಲಿ ಯಾರೋ ಒಬ್ರು ಬಂದು ಕೇಳ್ತಾರಂತೆ ಹಿಂದೆಯಿಂದ ಬಂದ್ಬಿಟ್ಟು, ಸೇಯಿಂಗ್ ದಟ್ ಏನೋ, ಇಫ್ ಯು ಡೋಂಟ್ ಮೈಂಡ್, ನಾನು ಆವಾಗಲಿಂದ ಲೈನಲ್ಲಿ ನಿಂತಿದ್ದೀನಿ, ಪ್ಲೀಸ್ ನನಗೋಸ್ಕರ ನೀವು ಲಾಟ್ರಿ ಟಿಕೆಟ್ ತೊಗೊಂಡ್ಬಿಡ್ತೀರಾ, ನಾನು ನಿಮ್ಗೆ ಎಕ್ಸ್ಟ್ರಾ ಒಂದು $10 ಕೊಡ್ತೀನಿ ಅಂತ. ಈ ಅಪ್ಪ ಅಂದ್ಕೊಳ್ತಾನೆ, ಅಯ್ಯೋ ಎಕ್ಸ್ಟ್ರಾ $10 ನಂದೇನಾಗುತ್ತೆ ಗುರು,
ಇವನು ಲಾಟ್ರಿ ಟಿಕೆಟ್ ನಾನು ತೊಗೊಂಡು ಅಂತ. ಸೊ ಅವ್ನು ಯೋಚನೆ ಮಾಡಿ ಹೇಳ್ತಾನೆ, ಅಕಸ್ಮಾತ್ ಹಿಂಗೆ ಲಾಟ್ರಿ ಸಿಕ್ಕಿದ್ರೆ, ಲಾಟ್ರಿ ಹೊಡೆದ್ರೆ ಅರ್ಧ 50% ಮಾಡ್ಕೊಂಬಿಡೋಣ ಅಂತ. ಅಂದರೆ ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋರು, ಮುಂದೆ ನಿಂತಿರೋರಿಗೆ ಗೊತ್ತು ಲಕ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಚಾನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನಾನು ಇವನಿಗೋಸ್ಕರ ಲಾಟ್ರಿ ಟಿಕೆಟ್ ತೆಕ್ಕೊಟ್ಟು ಅವ್ನು ಟಿಕೆಟ್ ವಿನ್ ಆಗೋದ್ರೆ ನನ್ನ ಮಗ ನನ್ನ ದುಡ್ಡು ನನಗೆ ಬರಲ್ಲ ಅಲ್ವಾ. ಸೊ ಮೊದಲೇ ಡೀಲ್ ಮಾಡ್ಕೊಂಬಿಡ್ದು ಅವನ ಹತ್ರ, ಸೇಯಿಂಗ್ ದಟ್ ಬರುತ್ತೆ, ಇಲ್ಲ ನನ್ನ ಟಿಕೆಟ್ ವಿನ್ ಆಗುತ್ತೆ, ಇಲ್ಲ ಇವನ್ ಟಿಕೆಟ್ ವಿನ್ ಆಗುತ್ತೆ, ನೋಡೇ ಬೇಡ ಗುರು. ನೀನು ಟಿಕೆಟ್ ವಿನ್ ಆದರೆ 15 ನಂದು, ಓಕೆನಾ? ವಿನ್ ಆಗಲಿಲ್ಲ ಅಂದರೆ ಬೇಡ ಬಿಡು. ನಾನು ಹಾಗೆ ಆಗ್ತಾನೆ. ನಾನು ಹೇಳ್ತೀನಿ ನೋಡಿ, ನಾನು ಅಮೆರಿಕಕ್ಕೆ ಹೋಗಿದ್ದಾಗ ಇದೇ ಥರ ಲಾಟ್ರಿ ಟಿಕೆಟ್ ತೊಗೊಂಡೆ. ಇಲ್ಲಿ ಇಟ್ಸ್ ನಾಟ್ ಲೀಗಲ್, ಲಾಟ್ರಿ ಸಿಸ್ಟಮ್ ಇಸ್ ನಾಟ್ ಲೀಗಲ್. ಗ್ಯಾರಂಟಿ ವಿನ್ ಆಗ್ತೀನಿ ಅಂತ ಇದೆ ನನ್ನ ಹತ್ರ ಆ ಬುಕ್ಕಲ್ಲಿ ಟಿಕೆಟ್. ಇನ್ನೂ ದುಡ್ಡು ಕಲೆಕ್ಟ್ ಮಾಡಿಲ್ಲ ನಾನು, ಬೈ ದ ವೇ. ಜನ $999. ಸೊ ಎಷ್ಟು ಜನ ತೊಗೊಳ್ತಾರೆ ಗೊತ್ತಾ ಟಿಕೆಟ್ಸು ಅಂತ. ನಾನು ಹೇಳಿದೆ ಗೊತ್ತು, ಬಟ್ ಇದು ವಿನ್ನಿಂಗ್ ಟಿಕೆಟೇ, ನನ್ನ ಟಿಕೆಟ್ ವಿನ್ನಿಂಗ್ ಟಿಕೆಟೇ ಅಂತ ಚೆಕ್ ಮಾಡಿದ ನಂಬರು ಇಟ್ ವಾಸ್ ಅ ಬಿಗ್ ಅಮೌಂಟ್. ಓಕೆ, ಬಟ್ ಬಂದಿದ್ದು 3-4 ನಂಬರು $1000 ಅಂದರೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ. ನಾನು ಕಲೆಕ್ಟೇ ಮಾಡಿಲ್ಲ ಆ ದುಡ್ಡನ್ನು, ಗೊತ್ತಾ? ಅಲ್ಲಿ ಹಂಗೆ ಇದೆ ಅದು. ಸಿ, ದ ಪಾಯಿಂಟ್ ಇಸ್ ನಾಟ್ ಅಬೌಟ್ ಗೋಯಿಂಗ್ ಆ್ಯಂಡ್ ಟೇಕಿಂಗ್ ದ ಮನಿ. ಲಾ ಆಫ್ ಅಸಂಪ್ಷನ್ನೇ ಇದು. ವಿನ್ ಆಗುತ್ತೆ, ಇಟ್ ಈಸ್ ಅ ವಿನ್ನಿಂಗ್ ಟಿಕೆಟ್. ಈ ಟಿಕೆಟಲ್ಲಿ ದುಡ್ಡು ಇದೆ, ಬರುತ್ತೆ ಅಷ್ಟೇ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ದಯವಿಟ್ಟು ನಿಮ್ಮ ಕೌಶಲ್ಯನೇ ನಿಮ್ಮ ದೊಡ್ಡ ಲಾಟ್ರಿ, ಗೊತ್ತಾಯ್ತಾ? ಯು ಆರ್ ಸ್ಕಿಲ್ಡ್, ಪ್ಲೀಸ್ ಯೂಸ್ ದಟ್ ಸ್ಕಿಲ್ ಟು ಮೇಕ್ ಮಿಲಿಯನ್ಸ್. ಇವಾಗಲೇ ಹೇಳ್ತಾ ಇದ್ದೀನಿ.